ನಮ್ಮಲ್ಲಿ ಬಹುತೇಕ ಅಡಿಕೆ ಬೆಳೆಗಾರರು ಅಡಿಕೆ ಸಿಪ್ಪೆನ ಸುಲಿದ ಮೇಲೆ ರೋಡ್ಗೆ ಹಾಕಿ ಬೆಂಕಿ ಹಾಕ್ತಾರೆ. ಇದನ್ನ ಡಿಕಂಪೋಸ್ ಮಾಡಿ ಗೊಬ್ಬರ ಮಾಡಬಹುದು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನನ್ನ ತೋಟದಲ್ಲಿ ಸಿಗೋಂಥ ಅಡಿಕೆ ಸಿಪ್ಪೆನ ಮತ್ತು ಕಾಫಿ ಸಿಪ್ಪೆನ ಡಿಕಂಪೋಸ್ ಮಾಡಿ, ಅಂದರೆ ಡಿಕಂಪೋಸ್ ಮಾಡೋದು ಅಂದರೆ ಭಾರಿ ಈಸಿ. ಒಂದು ಲೇಯರ್ 1 ಅಡಿ ದಪ್ಪಕ್ಕೆ ಅಡಿಕೆ ಸಿಪ್ಪೆ ಅಳ್ಳಿಬಿಡೋದು, ಅದ್ರ ಮೇಲೆ ಸಗಣಿ ನೀರನ್ನು ಚಿಮುಕ್ಸ್ಬಿಡೋದು. ಸಗಣಿನಲ್ಲಿ ಮೈಕ್ರೋರೋಸಾ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಮತ್ತು ಸೂಡೋಮೋನಾಸ್ ಮತ್ತು ಟ್ರೈಕೋಡರ್ಮಾ ಅಂತ ಬ್ಯಾಕ್ಟೀರಿಯಾ ಇರುತ್ತೆ. ಆ ಫಂಗಸ್ಸನ್ನೆಲ್ಲ ಸೂಡೋಮೋನಾಸ್ ಟ್ರೈಕೋಡರ್ಮಾ ನಾಶ ಮಾಡಿದರೆ ಈ ಮೈಕ್ರೋರೋಸಾ ಬ್ಯಾಕ್ಟೀರಿಯಾ ಏನಿದೆ ಅದು ಅದನ್ನು ಕರಗಿಸ್ತಾ ಹೋಗುತ್ತೆ, ಡಿಕಂಪೋಸ್ ಮಾಡ್ತಾ ಹೋಗುತ್ತೆ. ಆ ಕ್ರಿಯೆಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು 1 ಅಡಿ ಹಾಕೋದು ಸಗಣಿ ನೀರನ್ನು ಚಿಮುಕ್ಸೋದು, ಮತ್ತೊಂದು ಅಡಿ ಹಾಕೋದು ಸಗಣಿ ನೀರು ಚಿಮುಕ್ಸಿ ಮೊದಲನೇ ಹಂತದಲ್ಲಿ ಒಂದು ಮಾಡ್ತೀವಿ. ಅಲ್ಲಿ ಮಾಡಿ ಆದ್ಮೇಲೆ ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ, ಮಗ್ಚಿ ಹಾಕ್ತಿವಿ. ಯಾಕೆಂತಂದ್ರೆ ಮಗ್ಚಿ ಹಾಕ್ತಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿಗೆ ನಮಗೆ ಆಮ್ಲಜನಕ ಅಲ್ಲಿಗೆ ಸಪ್ಲೈ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಕ್ಸಿಜನ್. ಅವಾಗ ಅಲ್ಲಿ ನೈಟ್ರೋಜನ್ ಕೊರತೆ ಇರುತ್ತೆ, ನೈಟ್ರೋಜನ್ ಮತ್ತು ಕಾರ್ಬನ್ ಇರುತ್ತೆ ಆ ಗೊಬ್ಬರದಲ್ಲಿ. ಆಕ್ಸಿಜನ್ ಸೇರ್ತು ಅಂದ ತಕ್ಷಣ ಮತ್ತೆ ಡಿಕಂಪೋಸ್ ಆಗೋದಕ್ಕೆ ಈಸಿ ಆಗೋಗುತ್ತೆ. ಹಾಗಾಗಿ 3 ಟೈಮು ಅದನ್ನ ತಿರುಗಿಸಿ ಹಾಕೋ ಹೊತ್ತಿಗೆ ಇಲ್ಲಿಗೆ ಬರುತ್ತೆ ನೋಡಿ. ಇದು 1 ವರ್ಷದ ಗೊಬ್ಬರ, ಇದು ಪರಿಪೂರ್ಣವಾಗಿ ಗೊಬ್ಬರವಾಗಿ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿದೆ. ಈ ಪರಿಪೂರ್ಣವಾಗಿ ಗೊಬ್ಬರ ಆಗಿ ಹೋಗ್ಬಿಟ್ಟಿದೆ. ಇದರಲ್ಲಿ ಎಲ್ಲೂ ನಾವು ಅಡಿಕೆ ಸಿಪ್ಪೆ ನಾವು ಅದನ್ನ ರಾನ ನೋಡಕ್ಕೆ ಆಗಲ್ಲ, ಆ ತರ ಡಿಕಂಪೋಸ್ ಆಗಿ ಹೋಗಿದೆ. ಮಣ್ಣು ಅನಿಸ್ತದೆ ಅಲ್ಲ, ಗೊಬ್ಬರ ತರಕ ಆಗಿ ಹೋಗಿದೆ. ಆ ಕಾರಣಕ್ಕಾಗಿ ನಾವು ಅದನ್ನ ನಮಗೆ ಬೇಕಾಗಿರೋದು ವರ್ಷಕ್ಕೆ, ಯಾಕೆಂದ್ರೆ ಇದು ನಮ್ಮದೇ ಗೊಬ್ಬರ ಉತ್ಪಾದನೆ ಆಗೋದ್ರಿಂದ ನಮಗೊಂದು 140ರಿಂದ 150 ಟನ್ನು ಇಲ್ಲೇ ಬಂದು ಹೋಗ್ಬಿಡುತ್ತೆ. ಅದನ್ನ ನಾವು ಬಳಸ್ಕೊಂತೀವಿ ನಮ್ಮ ತೋಟಕ್ಕೆ.